Welcome back to my channel. I am your friend Ashalata and you are watching me on Learn for Success, where we learn English through Kannada. What's the difference between willbe and wouldbe? Willbe ಮತ್ತೆ wouldbe ಮಧ್ಯೆ ಇರುವ ವ್ಯತ್ಯಾಸ ಏನು? ಈ ಟಾಪಿಕ್ ಮೇಲೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. willbe ಯಾವಾಗ ಯೂಸ್ ಮಾಡಬೇಕು and wouldbe ಯಾವಾಗ ಯೂಸ್ ಮಾಡಬೇಕು ಅಂತ. So don't worry, ಇವತ್ತಿನ ಕ್ಲಾಸ್ ನಲ್ಲಿ ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. Let's start our today's class. What is the difference between willbe and wouldbe? ಫಸ್ಟ್ ನಾವು willbe ಯಾವಾಗ ಯೂಸ್ ಆಗುತ್ತೆ ಅಂತ ನೋಡಿದ್ರೆ, ಯಾವುದೇ ಒಂದು ವಸ್ತು ಇರಬಹುದು ಅಥವಾ ವ್ಯಕ್ತಿ ಇರಬಹುದು, ಮುಂದೆ ಭವಿಷ್ಯದಲ್ಲಿ ಮುಂದೆ ಬರುವ ದಿನಗಳಲ್ಲಿ ಇದಾಗಿರುತ್ತೆ, ಹೀಗಾಗಿರ್ತಾನೆ ಅಥವಾ ಈ ಒಂದು ಕೆಲಸದಲ್ಲಿ ಇರ್ತಾನೆ, ಅವನ ಮುಂದೆ ಬರುವಂತ ದಿನಗಳಲ್ಲಿ ಏನಾಗಿರ್ತಾನೆ ಅಂತ ಹೇಳೋದಕ್ಕೆ willbe ಯೂಸ್ ಮಾಡ್ತೀವಿ. ಹೇಗೆ ಅಂತ ಲೆಟ್ಸ್ ಸಿ ಥ್ರೂ ಎಕ್ಸಾಂಪಲ್ಸ್. ಅವನು ಒಬ್ಬ ಡಾಕ್ಟರ್ ಆಗಿರ್ತಾನೆ. he will be a doctor. ಅವನೊಬ್ಬ ಡಾಕ್ಟರ್ ಆಗಿರ್ತಾನೆ. ಇಲ್ಲಿ ಅವನ ಫ್ಯೂಚರ್ ಬಗ್ಗೆ ಹೇಳ್ತಾ ಇದೀವಿ. ಇವಾಗ ಪ್ರೆಸೆಂಟ್ ಅವನು ಡಾಕ್ಟರ್ ಇಲ್ಲ, ಬಟ್ ಇನ್ ಫ್ಯೂಚರ್, ಇನ್ ಅಪ್ಕಮಿಂಗ್ ಡೇಸ್ he will be a doctor. ಅವನು ಡಾಕ್ಟರ್ ಆಗಿರ್ತಾನೆ. ಆಗಿರ್ತಾನೆ ಅಂತ ಹೇಳೋದಕ್ಕೆ will be ಯೂಸ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಇದೆ, ನೀವು ಒಬ್ಬ ತುಂಬಾ ಒಳ್ಳೆ ಶಿಕ್ಷಕಿ ಅಥವಾ ಶಿಕ್ಷಕ ಆಗಿರ್ತೀರಾ. ಯು ವಿಲ್ ಬಿ ಅ ಗ್ರೇಟ್ ಟೀಚರ್. ಇಲ್ಲಿ ಕೂಡ ಫ್ಯೂಚರ್ ಬಗ್ಗೆ ಹೇಳ್ತಾ ಇದೀವಿ. ಫ್ಯೂಚರ್ ನಲ್ಲಿ ಆಗಿರ್ತೀಯಾ ಅಂತ ಹೇಳೋದಕ್ಕೆ will be ಯೂಸ್ ಆಗುತ್ತೆ. ಯು ವಿಲ್ ಬಿ ಅ ಗ್ರೇಟ್ ಟೀಚರ್. ನೀವು ಒಬ್ಬ ತುಂಬಾ ಒಳ್ಳೆ ಶಿಕ್ಷಕ ಅಥವಾ ಶಿಕ್ಷಕಿ ಆಗಿರ್ತೀರಾ ನಿಮ್ಮ ಫ್ಯೂಚರ್ ನಲ್ಲಿ, ನಿಮ್ಮ ಮುಂದಿನ ದಿನಗಳಲ್ಲಿ, ನಿಮ್ಮ ಅಪ್ಕಮಿಂಗ್ ಡೇಸ್ ನಲ್ಲಿ. ಸೊ ಯು ವಿಲ್ ಬಿ ಅ ಗ್ರೇಟ್ ಟೀಚರ್. ಕೆಲವು ಕ್ಷಣಗಳಲ್ಲಿ ನಾನು ಅಲ್ಲಿರ್ತೀನಿ. ಐ ವಿಲ್ ಬಿ ದೇರ್ ಇನ್ ಫ್ಯೂ ಮಿನಿಟ್ಸ್. ಐ ವಿಲ್ ಬಿ ದೇರ್ ಇನ್ ಫ್ಯೂ ಮಿನಿಟ್ಸ್. ಫ್ಯೂ ಮಿನಿಟ್ಸ್ ನಲ್ಲಿ ನಾನು ಅಲ್ಲಿರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಕೂಡ ಫ್ಯೂಚರ್ ಆಗುತ್ತೆ. ಕೆಲವು ನಿಮಿಷಗಳಲ್ಲಿ ನಾನು ಅಲ್ಲಿರ್ತೀನಿ. ಸೊ ಐ ಹ್ಯಾವ್ ಟು ಸೇ ಐ ವಿಲ್ ಬಿ ದೇರ್ ಇನ್ ಫ್ಯೂ ಮಿನಿಟ್ಸ್. ನೆಕ್ಸ್ಟ್ ವುಡ್ ಬಿ ಯಾವಾಗ ಯೂಸ್ ಮಾಡ್ತೀವಿ ಅಂತ ನೋಡಿದ್ರೆ, ಪ್ರೆಸೆಂಟ್ ನ ಪಾಸಿಬಿಲಿಟೀಸ್ ಬಗ್ಗೆ ಹೇಳುವಾಗ, ಅಂದ್ರೆ ಪ್ರೆಸೆಂಟ್ ನ ಸಾಧ್ಯತೆಗಳ ಬಗ್ಗೆ ಹೇಳುವಾಗ ವುಡ್ ಬಿ ಯೂಸ್ ಮಾಡ್ತೀವಿ. ಅಂಡ್ ಗೆಸ್ ಮಾಡುವಾಗ, ಯಾವ್ದಾದ್ರ ಬಗ್ಗೆ ಗೆಸ್ ಮಾಡುವಾಗ ಅಥವಾ ಯಾರಾದ್ರೂ ಬಗ್ಗೆ ಪ್ರೆಸೆಂಟ್ ನಲ್ಲಿ ಇದ್ದು ಗೆಸ್ ಮಾಡುವಾಗ ವಿ ಯೂಸ್ ವುಡ್ ಬಿ. ಒಬ್ಬ ವ್ಯಕ್ತಿನ ನೋಡಿ, ಅವನ ಪರ್ಸನಾಲಿಟಿ ನೋಡಿ, ಅವನು ಶ್ರೀಮಂತ ಇದ್ದಿರ್ಬೇಕು ಅಂತ ಗೆಸ್ ಮಾಡಿರ್ತೀರಾ. ಹಿ ವುಡ್ ಬಿ ರಿಚ್. ಅವನು ಶ್ರೀಮಂತ ಇದ್ದಿರ್ಬೇಕು. ಇದನ್ನ ಪ್ರೆಸೆಂಟ್ ನಲ್ಲಿದ್ದು ಆ ವ್ಯಕ್ತಿನ ನೋಡಿ ನೀವು ಗೆಸ್ ಮಾಡಿರ್ತೀರಾ, ಹೀಗಿದ್ದಿರ್ಬೇಕು ಅಂತ. ಪ್ರೆಸೆಂಟ್ ನ ಪಾಸಿಬಿಲಿಟೀಸ್ ಬಗ್ಗೆ ನೀವು ಲೈವ್ ಅಲ್ಲ ವ್ಯಕ್ತಿನ ನೋಡಿ ಆ ವ್ಯಕ್ತಿ ಶ್ರೀಮಂತ ಇದ್ದಿರ್ಬೇಕು, ಅವನ ಪರ್ಸನಾಲಿಟಿ ನೋಡಿ ಅವನು ಹೀಗಿದ್ದಿರ್ಬೇಕು, ರಿಚ್ ಇರ್ಬೇಕು ಅಂತ ನೀವು ಗೆಸ್ ಮಾಡಿರ್ತೀರಾ. ನಿಜವಾಗ್ಲೂ ಆ ವ್ಯಕ್ತಿ ಶ್ರೀಮಂತ ಇದಾನ ಇಲ್ವಾ, ರಿಚ್ ಪರ್ಸನ್ ಇದಾನ ಇಲ್ವಾ ಅಂತ ನಿಮ್ಗೆ ಕನ್ಫರ್ಮ್ ಆಗಿ ಗೊತ್ತಿರೋದಿಲ್ಲ. ಜಸ್ಟ್ ಗೆಸ್ ಮಾಡಿ ಹೇಳ್ತೀರಾ. ಸೊ ಈ ಸಿಚುವೇಶನ್ ನಲ್ಲಿ ವುಡ್ ಬಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ಇದೆ, ಅವನು ಒಬ್ಬ ಕಳ್ಳ ಇದ್ದಿರ್ಬೇಕು. ಹಿ ವುಡ್ ಬಿ ಅ ಥೀಫ್. ಅವನು ಕಳ್ಳ ಇದ್ದಿರ್ಬೇಕು. ಇದನ್ನ ನೀವು ಅವನ ಬಿಹೇವಿಯರ್ ನೋಡಿರ್ಬೋದು ಅಥವಾ ಅವನ ವೇಷ ನೋಡಿ ನೀವು ಗೆಸ್ ಮಾಡಿರ್ತೀರಾ. ಬಟ್ 100% ಅವನು ಕಳ್ಳ ಇದಾನೆ ಅಂತ ನಿಮ್ಗೆ ಶೋರ್ ಆಗಿ ಗೊತ್ತಿರೋದಿಲ್ಲ. ಜಸ್ಟ್ ಅವನ ಬಿಹೇವಿಯರ್ ನೋಡಿ ನೀವು ಗೆಸ್ ಮಾಡ್ತೀರಾ. ಸೊ ಈ ತರ ಸಿಚುವೇಶನ್ ನಲ್ಲಿ ವುಡ್ ಬಿ ಯೂಸ್ ಮಾಡ್ತೀವಿ. ಹಿ ವುಡ್ ಬಿ ಅ ಥೀಫ್. ಅಂಡ್ ನೆಕ್ಸ್ಟ್ ಒನ್ ಈಸ್, ಊಟ ರುಚಿಯಾಗಿರುತ್ತೆ. ದ ಡಿನ್ನರ್ ವುಡ್ ಬಿ ಟೇಸ್ಟಿ. ಊಟ ರುಚಿಯಾಗಿರುತ್ತೆ. ಇದನ್ನ ನೀವು ಊಟನ ನೋಡಿ ಗೆಸ್ ಮಾಡಿರ್ತೀರಾ. ಇದು ಫ್ಯೂಚರ್ ಬಗ್ಗೆ ಬರೋದಿಲ್ಲ. ಬಿಕಾಸ್ ಪ್ರೆಸೆಂಟ್ ನಿಮ್ಮ ಮುಂದೆ ಡಿನ್ನರ್ ಇರುತ್ತೆ, ಅದನ್ನ ನೋಡಿ ನೀವು ಗೆಸ್ ಮಾಡಿರ್ತೀರಾ ಊಟ ತುಂಬಾ ರುಚಿಯಾಗಿರ್ಬೇಕು ಅಂತ. ದ ಡಿನ್ನರ್ ವುಡ್ ಬಿ ಟೇಸ್ಟಿ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ವಿಲ್ ಬಿ ಅಂಡ್ ವುಡ್ ಬಿ. ವಿಲ್ ಬಿನ ನಾವು ಫ್ಯೂಚರ್ ಬಗ್ಗೆ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಅವರು ಮುಂದಿನ ದಿನಗಳಲ್ಲಿ ಹೀಗಾಗಿರ್ತಾರೆ, ಅದು ಹೀಗಾಗಿರುತ್ತೆ, ಅವರು ಈ ಕೆಲಸ ಮಾಡ್ತಿರ್ತಾರೆ ಅಂತ ಅವರ ಫ್ಯೂಚರ್ ಬಗ್ಗೆ, ಅವರ ಮುಂದಿನ ದಿನಗಳಲ್ಲಿ ಏನಾಗಿರ್ತಾರೆ ಅಂತ ಹೇಳೋದಕ್ಕೆ ವಿಲ್ ಬಿ ಯೂಸ್ ಮಾಡ್ತೀವಿ. ಅಂಡ್ ಪ್ರೆಸೆಂಟ್ ಪಾಸಿಬಿಲಿಟೀಸ್ ಬಗ್ಗೆ, ಪ್ರೆಸೆಂಟ್ ಸಿಚುವೇಶನ್ ನಲ್ಲಿ ಇದ್ದು ವ್ಯಕ್ತಿ ಇರ್ಬೋದು ಅಥವಾ ವಸ್ತು ಇರ್ಬೋದು, ಹೀಗಿದ್ದಿರ್ಬೇಕು, ಅವರು ಹೀಗಿದ್ದಿರ್ಬೇಕು, ಅದು ಹೀಗಿದ್ದಿರ್ಬೇಕು ಅಂತ ಗೆಸ್ ಮಾಡಿ ಮಾತಾಡುವಾಗ ವುಡ್ ಬಿ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ವಿಲ್ ಬಿ ಅಂಡ್ ವುಡ್ ಬಿ. I hope it's clear to you. If yes, then like and share. And also don't forget to subscribe my channel.